ಆಡಳಿತದಲ್ಲಿರುವ ಪಕ್ಷಕ್ಕೆ ಪ್ರಶ್ನೆ ಮಾಡುವುದು ನಮ್ಮ ಕರ್ತವ್ಯ. ಅದನ್ನ ನಾವು ಮಾಡಿದ್ದೇವೆ. ಅದನ್ನ ಮಾಡುವಂತಹ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ನಮಗೆ ಇದೆ. ಅದನ್ನ ಯಥಾವತ್ತಾಗಿ ಮಾಡ್ತಾ ಇದ್ದೇವೆ. ನಾನು ಕೇಳಿರುವಂತಹ ಪ್ರಶ್ನೆಯಿಂದ ಅವರಿಗೆ ಏನಾದರೂ ಸಮಸ್ಯೆ ಆಗ್ತದೆ ಅಂದ್ರೆ ನಾವೇನ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಾಂಟ್ ನೀಡಿದ್ದಾರೆ. ದೊಡ್ಡಬಳ್ಳಾಪುರದ ಓಬದೀವನಹಳ್ಳಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ಲಾಡ್. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರಶ್ನೆ ಮಾಡುವಂತಹ ಅವಕಾಶ ಇದೆ ಅಂತ ಕೂಡ ಈ ಕುರಿತಂತೆ ಪ್ರತಾಪ್ ಸಿಂಹ ಅವರು ಹೇಳಿರುವಂಥದ್ದು. ಹಾಗೆ ನನ್ನ ಪ್ರಶ್ನೆಯನ್ನ ನಾನು ಕೇಳಿದ್ದೇನೆ, ನನ್ನ ವಿಚಾರವನ್ನ ವಿಮರ್ಶೆ ಮಾಡಿದ್ದೇನೆ. ಅವರು ನನ್ನ ಪರ್ಸನಲ್ ವಿಚಾರ ಮಾತನಾಡಿದ್ರೆ ಅವರಿಗೆ ದೇವರು ಒಳ್ಳೆಯದನ್ನೇ ಮಾಡಲಿ. ನಾವೇನು ಮೋದಿ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಇಲ್ಲಿ ಏನು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಲೇಬರ್ ಕಿಟ್ ಹಗರಣ, ಗಣಿ ಹಗರಣ ನಡೆಸಿದವರೆಲ್ಲ ಪ್ರಶ್ನೆಯನ್ನ ಕೇಳ್ತಾರೆ. ಸಂತೋಷ್ ಲಾಡ್ನಿಂದ ಜಿಡಿಪಿ ಬಗ್ಗೆ ಮೋದಿ ಕಲಿಯಬೇಕೆಂದಿಲ್ಲ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಸಚಿವ ಸಂತೋಷ್ ಲಾಡ್ ವಿರುದ್ಧ ಪರೋಕ್ಷವಾಗಿ ಟೀಕೆಯನ್ನ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಈ ಟೀಕೆಗೆ ಸಂತೋಷ್ ಲಾಡ್ ಕೂಡ ತಿರುಗೇಟನ್ನ ನೀಡಿದ್ದಾರೆ.